ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 16. ಋಷಯ ಊಚುಹು ನ ವಯಂ ಭಗವನ್ ವಿದ್ಮಸ್ತವ ದೇವ ಚಿಕೀರ್ಷಿತಂ ಕೃತೋ ಮೇನು ಗ್ರಹಶ್ಚೇತಿ ಯದಧ್ಯಕ್ಷ ಪ್ರಭಾಷಸೆ. ಅನುವಾದ. ಋಷಿಗಳು ಹೇಳಿದರು, ದೇವೋತ್ತಮ ಪುರುಷನೇ, ನಾವು ಏನು ಮಾಡಬೇಕೆಂದು ನೀನು ಬಯಸುವೆ ಎಂಬುದನ್ನು ತಿಳಿಯಲು ನಾವು ಸಮರ್ಥರಲ್ಲ. ಏಕೆಂದರೆ ನೀನು ಎಲ್ಲರ ಪರಮ ಪ್ರಭುವಾಗಿದ್ದರೂ ನಾವು ನಿನಗೆ ಏನೋ ಒಳ್ಳೆಯದನ್ನು ಮಾಡಿರುವ ಹಾಗೆ ನಮ್ಮ ಪರವಾಗಿ ನೀನು ಮಾತನಾಡುತ್ತಿದ್ದೀಯೇ. ಶ್ಲೋಕ 17. ಬ್ರಹ್ಮಣ್ಯಸ್ಯ ಪರಂ ದೈವಂ ಬ್ರಾಹ್ಮಣ ಕಿಲತೆ ಪ್ರಭೋ ವಿಪ್ರಾಣಾಂ ದೇವದೇವಾನಾಂ ಭಗವಾನ್ ಆತ್ಮದೈವತಂ. ಅನುವಾದ. ಓ ಪ್ರಭುವೇ, ನೀನು ಬ್ರಾಹ್ಮಣ ಸಂಸ್ಕೃತಿಯ ಪರಮೋಚ್ಚ ನಿರ್ದೇಶಕನಾಗಿದ್ದೀಯೇ. ಬ್ರಾಹ್ಮಣರನ್ನು ಅತ್ಯುನ್ನತ ಸ್ಥಾನದಲ್ಲಿ ಇರುವವರೆಂದು ನೀನು ಭಾವಿಸಿರುವುದು ಇತರರಿಗೆ ತಿಳಿಯಲು ಹೇಳಲು ನಿನ್ನ ಉದಾಹರಣೆಯಾಗಿದೆ. ವಸ್ತುತಃ ದೇವತೆಗಳಿಗೆ ಮಾತ್ರವಲ್ಲ, ಬ್ರಾಹ್ಮಣರಿಗೂ ಕೂಡ ನೀನೇ ಪರಮ ಪೂಜನೀಯ ದೇವನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಬ್ರಹ್ಮ ಹೇಳ್ತಾನೆ, ಭಗವಂತನ ಮಾತು ತುಂಬಾನೇ ಗ್ರಹಿಸೋದಕ್ಕೆ ಕಷ್ಟವಾಗಿತ್ತು. ಯಾಕೆಂದರೆ ಅದು ಪರಿಣಾಮಕಾರಿಯಾದಂಥ ಸೂಚನೆಗಳಿಂದ ಕೂಡಿತ್ತು, ಗೂಢವಾಗಿತ್ತು, ಗಾಢವಾಗಿ ಅರ್ಥಗರ್ಭಿತವಾಗಿತ್ತು. ಅದು ಋಷಿಗಳು ಅದನ್ನು ತಮ್ಮ ಕಿವಿಗಳಿಂದ ಕೇಳಿಸ್ಕೊಂಡ್ರು, ಅದ್ರ ಬಗ್ಗೆ ವಿಚಾರ ಮಾಡಿದ್ರು. ಆದರೂ ಕೂಡ ಆ ಭಗವಂತನ ಸಂಕಲ್ಪ ಏನು ಅನ್ನೋದು ಅವರಿಗೆ ಅರ್ಥ ಆಗಲಿಲ್ಲ. ಅಷ್ಟಾದರೂ ಕೂಡ 4 ಜನ ಋಷಿಗಳು ಕೂಡ ಅವನನ್ನು ನೋಡಿ ತುಂಬ ಸಂತೋಷಪಟ್ಟರು, ರೋಮಾಂಚನಗೊಂಡ್ರು. ತನ್ನ ಅಂತರಂಗ ಶಕ್ತಿಯಾದ ಯೋಗಮಾಯೆಯಿಂದ ಆ ಭಗವಂತನ ಅನಂತ ಮಹಿಮೆಗಳನ್ನು ಪ್ರಕಟಿಸಿರುವಂತಹ ಭಗವಂತನನ್ನು ಕುರಿತು ಈ ರೀತಿ ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ. ಈಗ ಏನು ಹೇಳಿದ್ರು ಋಷಿಗಳು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಋಷಿಗಳು ಹೇಳ್ತಾರೆ, ದೇವೋತ್ತಮ ಪುರುಷನೇ, ನಾವು ಏನು ಮಾಡಬೇಕು ಅಂತ ನೀನು ಇಷ್ಟಪಡ್ತಾ ಇದೆಯಾ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ತಿಳ್ಕೊಳ್ಳುವಷ್ಟು ನಮಗೆ ಸಾಮರ್ಥ್ಯ ಇಲ್ಲ. ಯಾಕೆ ಅಂತಂದರೆ ನೀನೇ ಎಲ್ಲರ ಪರಮ ಪ್ರಭುವಾಗಿದ್ರೂ ಕೂಡ ನಾವೇನೋ ನಿನಗೆ ಒಳ್ಳೆಯದನ್ನು ಮಾಡಿರೋ ಹಾಗೆ ನಮ್ಮ ಪರವಾಗಿ ನೀನು ಮಾತಾಡ್ತಾ ಇದೀಯಾ. ಇಲ್ಲಿ ನಾವು ತಪ್ಪು ಮಾಡಿದ್ದೀವಿ, ಆದರೆ ನೀನು ಇಲ್ಲಿ ಹೇಗೆ ಮಾತಾಡ್ತಾ ಇದೀಯಾ ಅಂತಂದರೆ ನಾವೇನೋ ಒಂದು ಒಳ್ಳೇದು ಮಾಡಿರೋ ಥರ ನೀನು ಮಾತಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ಮಿಗಿಲಾದ ದೇವೋತ್ತಮ ಪರಮಪುರುಷನು ತಾನೇನೋ ತಪ್ಪು ಮಾಡಿರುವವನ ಹಾಗೆ ಮಾತನಾಡುತ್ತಿದ್ದುದನ್ನು ಋಷಿಗಳು ತಿಳಿಯಬಲ್ಲವರಾಗಿದ್ದರು. ಆದ್ದರಿಂದ ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ತುಂಬ ಕಷ್ಟವಾಗಿತ್ತು. ಇಷ್ಟಾದರೂ ತಮ್ಮ ಮೇಲೆ ಅವನು ವಿನಯದಿಂದ ಕರುಣಾಪೂರಿತ ಅನುಗ್ರಹವನ್ನು ವ್ಯಕ್ತಪಡಿಸುವ ಹಾಗೆ ಮಾತನಾಡುತ್ತಿದ್ದುದನ್ನು ಅವರು ತಿಳಿಯಬಲ್ಲವರಾಗಿದ್ದರು. ನೋಡಿ, ಇಲ್ಲಿ ಅವರಿಗೆ ಸ್ವಲ್ಪ ಆದರೂ ಜ್ಞಾನ ತಿಳುವಳಿಕೆ ಇದೆಯಲ್ಲ. ಭಗವಂತನ ಮಾತು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರು ಸ್ವಲ್ಪ ಮಟ್ಟಿಗೆ ಅವರಿಗೆ ಗೊತ್ತಾಗ್ತಾ ಇದೆ, ಎಲ್ಲರಿಗೂ ಮಿಗಿಲಾಗಿರುವಂತಹ ಭಗವಂತ ತಾನೇ ಏನೋ ತಪ್ಪು ಮಾಡಿದ್ದೀನೇನೋ ಅನ್ನೋ ರೀತಿ ಮಾತಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳುವಷ್ಟು ವಿವೇಕ ಅವರಲ್ಲಿದೆ. ಯಾಕೆಂದರೆ ಇಲ್ಲಿ ತನ್ನ ಸೇವಕರು ಮಾಡಿರುವಂಥದ್ದು ನಾನೇ ಮಾಡಿರುವಂಥ ತಪ್ಪು ಅಂತ ತಿಳ್ಕೊಳ್ಳಿ ಅಂತೆಲ್ಲ ಹೇಳ್ತಿದ್ದಾನಲ್ಲ. ಸೊ ಇಲ್ಲಿ ನಾನೇ ಏನೋ ತಪ್ಪು ಮಾಡಿದ್ದೀನಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾನೆ, ಅಷ್ಟು ತಿಳ್ಕೊಳ್ಳುವಷ್ಟು ಅವರಿಗೆ ಜ್ಞಾನ ಇದೆ. ಅದಕ್ಕೋಸ್ಕರ ಭಗವಂತನ ಮಾತುಗಳನ್ನು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ಇಷ್ಟಾದರೂ ಕೂಡ ನಮ್ಮ ಮೇಲೆ ಅವನು ವಿನಯದಿಂದ ಕರುಣೆಯಿಂದ ಅನುಗ್ರಹವನ್ನು ವ್ಯಕ್ತಪಡಿಸ್ತಾ ಇರೋ ಹಾಗೆ ಮಾತಾಡ್ತಾ ಇದ್ದಾನೆ ಅನ್ನೋದು ಕೂಡ ಅವರು ತಿಳ್ಕೊಳ್ತಾ ಇದ್ದಾರೆ. ನಮ್ಮ ಮೇಲೆ ಅನುಗ್ರಹ ತೋರಿಸೋದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಮುಂದಿನ ಶ್ಲೋಕದಲ್ಲಿ ಋಷಿಗಳು ಹೇಳ್ತಾರೆ, ಓ ಪ್ರಭುವೇ, ನೀನು ಬ್ರಾಹ್ಮಣ ಸಂಸ್ಕೃತಿಯ ಪರಮೋಚ್ಚ ನಿರ್ದೇಶಕ. ಅಂದರೆ ಬ್ರಾಹ್ಮಣ ಸಂಸ್ಕೃತಿ ಅಂದರೆ ಬ್ರಾಹ್ಮಣರು ಏನು ಮಾಡಬೇಕು ಅನ್ನೋದಕ್ಕೆ ನೀನೇ ಮೇನು ನಿರ್ದೇಶಕನಾಗಿದೆಯಾ. ಬ್ರಾಹ್ಮಣರನ್ನ ಅತ್ಯುನ್ನತ ಸ್ಥಾನದಲ್ಲಿ ಇರೋರು ಅಂತ ನೀನು ಭಾವಿಸಿದೀಯಾ. ಮತ್ತು ಬೇರೆಯವ್ರಿಗೂ ಕೂಡ ಇದನ್ನು ತಿಳುವಳಿಕೆ ಹೇಳಬೇಕು ಅನ್ನೋದು ನಿನ್ನ ಉದಾಹರಣೆ. ಅಂದರೆ ಬ್ರಾಹ್ಮಣರಿಗೆ ನೀನು ಎಂಥ ಒಂದು ಮಟ್ಟ ಕೊಟ್ಟಿದೆಯಾ, ಯಾವ ಮಟ್ಟದಲ್ಲಿ ಅವರನ್ನು ನೋಡ್ತೀಯಾ, ಮತ್ತು ಹಾಗೆ ಬೇರೆಯವರು ನೋಡಬೇಕು ಅನ್ನೋದನ್ನು ಹೇಳ್ತಾ ಇದೆಯಾ ನೀನು. ವಸ್ತುತಃ ದೇವತೆಗಳಿಗೆ ಮಾತ್ರ ಅಲ್ಲ, ಬ್ರಾಹ್ಮಣರಿಗೂ ಕೂಡ ನೀನೇ ಪರಮ ಪೂಜನೀಯ ದೇವ ಅಂತಂದ್ಬಿಟ್ಟು ಇಲ್ಲಿ ಋಷಿಗಳು ಹೇಳ್ತಾ ಇದ್ದಾರೆ.
ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮ ಸಂಹಿತೆಯಲ್ಲಿ ದೇವೋತ್ತಮ ಪರಮ ಪುರುಷನು ಎಲ್ಲ ಕಾರಣಗಳ ಕಾರಣನು ಎಂದು ಸ್ಪಷ್ಟವಾಗಿ ಹೇಳಿದೆ. ನಿಸ್ಸಂದೇಹವಾಗಿಯೂ ಅನೇಕ ದೇವತೆಗಳಿದ್ದಾರೆ. ಅವರಲ್ಲಿ ಪ್ರಮುಖರಾದವರು ಬ್ರಹ್ಮ ಮತ್ತು ಶಿವ. ಭಗವಾನ್ ವಿಷ್ಣುವು ಬ್ರಹ್ಮ ಮತ್ತು ಶಿವರಿಗೆ ಪ್ರಭುವಾಗಿದ್ದಾನೆ. ಇನ್ನು ಈ ಭೌತಿಕ ಜಗತ್ತಿನ ಬ್ರಾಹ್ಮಣರಿಗಂತೂ ಹೇಳುವ ಹಾಗೆಯೇ ಇಲ್ಲ. ಅಂದರೆ ಇಲ್ಲಿ ಬ್ರಹ್ಮ ಸಂಹಿತೆಯನ್ನು ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂತ, ಯಾಕೆಂದರೆ ಬ್ರಹ್ಮ ಪ್ರಥಮ ಜೀವಿ ಅಲ್ವಾ, ಅವನೇ ಹೇಳಿರೋದು ಏನು, ಭಗವಂತನೇ ಎಲ್ಲ ಕಾರಣಗಳ ಕಾರಣಕರ್ತ ಅಂತ ಅಂದ್ಬಿಟ್ಟು. ಮತ್ತೆ ನಿಸ್ಸಂದೇಹವಾಗಿ ಬೇಕಾದಷ್ಟು ಜನ ದೇವತೆಗಳಿದ್ದಾರೆ, ಮುಕ್ಕೋಟಿ ದೇವತೆಗಳು ಅಂತಾನೆ ಹೇಳ್ತೀವಲ್ವಾ, ಅವರೆಲ್ಲರಲ್ಲೂ ಪ್ರಮುಖರಾದವರು ಯಾರು ಅಂತಂದರೆ ಬ್ರಹ್ಮ ಮತ್ತು ಶಿವ. ಭಗವಾನ್ ವಿಷ್ಣು ಈ ಬ್ರಹ್ಮ ಮತ್ತು ಶಿವರಿಗೂ ಕೂಡ ಪ್ರಭುವಾಗಿದ್ದಾನೆ. ಇನ್ನು ಈ ಭೌತಿಕ ಜಗತ್ತಿನಲ್ಲಿರುವಂಥ ಬ್ರಾಹ್ಮಣರಿಗಂತೂ ಹೇಳೋ ಹಾಗೆ ಇಲ್ಲ, ಅವನೇ ಎಲ್ಲರಿಗೂ ಸರ್ವಸ್ವ ಆಗಿರ್ತಾನೆ ಅಂತಂದ್ಬಿಟ್ಟು ಅರ್ಥ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಬ್ರಾಹ್ಮಣ ಸಂಸ್ಕೃತಿಗೆ ಅನುಗುಣವಾಗಿ ಮಾಡಿದ ಎಲ್ಲ ಕಾರ್ಯಗಳು ಪರಮಪುರುಷನಿಗೆ ಪ್ರಿಯವಾದವುಗಳು. ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲಿನ ಗುಣಾತ್ಮಕ ಹತೋಟಿ, ಪರಿಶುದ್ಧತೆ, ಸಹನೆ, ಧರ್ಮಶ್ರದ್ಧೆ, ಪ್ರಾಯೋಗಿಕ ಮತ್ತು ತಾತ್ವಿಕ ಜ್ಞಾನ ಇವು ಬ್ರಾಹ್ಮಣ ಸಂಸ್ಕೃತಿಯ ಲಕ್ಷಣವಾಗಿವೆ. ಭಗವಂತನು ಪ್ರತಿಯೊಬ್ಬನ ಪರಮಾತ್ಮನು. ಭಗವದ್ಗೀತೆಯಲ್ಲಿ ಭಗವಂತನು ಎಲ್ಲ ಉದ್ಗಮಗಳ ಆಗರನು ಎಂದು ಹೇಳಿದೆ. ಹಾಗಾಗಿ ಅವನು ಬ್ರಹ್ಮ ಮತ್ತು ಶಿವರ ಉಗಮ ಸ್ಥಾನವೂ ಆಗಿದ್ದಾನೆ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಭಗವಂತ, ಬ್ರಾಹ್ಮಣ ಸಂಸ್ಕೃತಿಗೆ ಅನುಗುಣವಾಗಿ, ಅಂದರೆ ಬ್ರಾಹ್ಮಣರು ಏನೇನು ಮಾಡಬೇಕು ಅಂತ ಒಂದು ಕೆಲವೊಂದು ನೀತಿ ನಿಯಮ ಅಂತ ಇರುತ್ತಲ್ವಾ, ಅದಕ್ಕೆ ಸರಿಯಾಗಿ ಮಾಡಿರುವಂಥ ಎಲ್ಲ ಕೆಲಸಗಳು ಕೂಡ ಭಗವಂತನಿಗೆ ತುಂಬ ಇಷ್ಟ ಆಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬ್ರಾಹ್ಮಣರು ಅಂದರೆ ಇಷ್ಟ ಅವನಿಗೆ. ಯಾಕೆ ಅದನ್ನೆಲ್ಲ ಫಾಲೋ ಯಾರು ಮಾಡ್ತಾರೋ ಅವರನ್ನ ಬ್ರಾಹ್ಮಣರು ಅಂತ ಹೇಳೋದಲ್ವಾ. ಸೊ ಏನು ಆ ಒಂದು ವಿಷಯಗಳು ಅಂತ ತಿಳ್ಕೊಳ್ಳೋಣ. ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲೆ ಗುಣಾತ್ಮಕವಾಗಿ ಹತೋಟಿಯನ್ನು ಇಟ್ಕೊಂಡಿರೋದು, ಅವನಲ್ಲಿರುವ ಗುಣಕ್ಕೆ ತಕ್ಕಂಗೆ ಅವನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರೋದು. ಮತ್ತು ಪರಿಶುದ್ಧತೆ, ಶುದ್ಧವಾಗಿರುವಂಥದ್ದು, ಮತ್ತು ಸಹನೆ ಇರಬೇಕು, ಧರ್ಮದಲ್ಲಿ ಶ್ರದ್ಧೆ ಇರಬೇಕು, ಪ್ರಾಯೋಗಿಕ ಮತ್ತು ತಾತ್ವಿಕ ಜ್ಞಾನ. ಅಂದರೆ ಏನು, ಬರೀ ತತ್ವವನ್ನು ತಿಳ್ಕೊಂಬಿಡೋದಷ್ಟೇ ಅಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು, ಅದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಇಲ್ಲಿ ಪ್ರಾಯೋಗಿಕ ಮತ್ತು ತಾತ್ವಿಕ. ನಾವೇನು ಮಾಡ್ತೀವಿ, ಕೇಳಿಸ್ಕೊಳ್ತೀವಿ, ಆದರೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ. ಅದರಿಂದನೇ ನಾವು ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ, ಮುಂದಕ್ಕೆ ಹೋಗೋದಿಲ್ಲ. ಯಾವಾಗ ನಾವು ಕೇಳಿರೋದನ್ನು ತಿಳ್ಕೊಂಡಿರೋದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ ಆಗ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇದು ನಾವು ತಿಳ್ಕೊಬೇಕಾಗಿರೋಂಥ ವಿಷಯ. ಈಗ ನೋಡಿ, ನಾವು ಬ್ರಾಹ್ಮಣರು ಅಂತ ಅನ್ನಿಸ್ಕೋಬೇಕು ಅಂತಂದರೆ ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲೆ ನಾವು ಹತೋಟಿಯನ್ನು ಇಟ್ಕೊಂಡಿರಬೇಕು, ಪರಿಶುದ್ಧವಾಗಿರಬೇಕು, ನಾವು ಸಹನೆಯನ್ನು ಇಟ್ಕೊಂಡಿರಬೇಕು. ಪರಿಶುದ್ಧ ಅಂತಂದರೆ ಶಾರೀರಿಕವಾಗಿ ಅಲ್ಲ, ಬಾಹ್ಯದಿಂದ ಮಾತ್ರ ಅಲ್ಲ, ಒಳಗಡೆಯಿಂದ ಅಂತರಂಗ ಕೂಡ ಶುದ್ಧಿಯಾಗಿರಬೇಕು ಅಂತ ಅರ್ಥ. ಆಮೇಲೆ ಸಹನೆ ಇರಬೇಕು, ಧರ್ಮದಲ್ಲಿ ಶ್ರದ್ಧೆ ಇರಬೇಕು. ಆಮೇಲೆ ನಾವು ಏನು ಜ್ಞಾನವನ್ನು ತಿಳ್ಕೊಂಡಿರ್ತೀವೋ ತಾತ್ವಿಕವಾಗಿ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ಪ್ರಾಯೋಗಿಕವಾಗೂ ಕೂಡ ಮಾಡಬೇಕು. ಇದು ಎಲ್ಲ ಬ್ರಾಹ್ಮಣ ಸಂಸ್ಕೃತಿಯ ಲಕ್ಷಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಪ್ರತಿಯೊಬ್ಬನ ಪರಮಾತ್ಮನಾಗಿರ್ತಾನೆ. ಭಗವದ್ಗೀತೆಯಲ್ಲಿ ಭಗವಂತ ಎಲ್ಲ ಉದ್ಗಮಗಳ ಆಗರ ಏನೇನೆಲ್ಲ ಇಲ್ಲಿ ಸೃಷ್ಟಿಯಾಗಿರುತ್ತೋ ಅದಕ್ಕೆಲ್ಲ ಮೂಲ ಯಾರು ಅಂತಂದರೆ ಅವನೇನೆ. ಅದು ಅವನಲ್ಲಿ ಹೇರಳವಾಗಿರುತ್ತೆ. ಈಗ ಏನಾದರೂ ಐಶ್ವರ್ಯವನ್ನು ತಗೊಂಡ್ರೆ ಅದರ ಆಗರ ಅವನು, ಅಂದರೆ ಅದರ ಒಂದು ಮೂಲ ಅವನು, ಅಲ್ಲಿಂದಾನೇ ಎಲ್ಲ ಉತ್ಪತ್ತಿ ಆಗೋದು ಅಂತ ಅರ್ಥ. ಹಾಗಾಗಿ ಬ್ರಹ್ಮ ಮತ್ತು ಶಿವರ ಉಗಮ ಸ್ಥಾನ ಕೂಡ ಅವನೇ ಆಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಕೆಲವೊಂದು ಬ್ರಾಹ್ಮಣರ ವಿಷಯಗಳು, ಆ ಬ್ರಾಹ್ಮಣ ಅಂತ ಅನ್ನಿಸ್ಕೋಬೇಕಾದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅದೆಲ್ಲನೂ ಕೂಡ ನಾವು ಇವತ್ತು ತಿಳ್ಕೊಂಡಿದ್ದೀವಲ್ವ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.